ಮುಂಗೆ ಬರ್ತಿರುತ್ತೆ ಇದ್ದೀನಿ ಜನ ಏನು ಅನ್ಕೊಂತಾರೆ. ನಮಸ್ಕಾರ ಆ್ಯಂಡ್ ತಮಾಸ್. ಇವತ್ತಿನ ವೀಡಿಯೋ ಬಂದು ಗೆಟ್ ರೆಡಿ ವಿತ್ ಮೀ ಪ್ಲಸ್ ಕಾಲೇಜ್ ಟ್ರಿಪ್. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಒಂದೊಂದಾಗಿ ತೋರಿಸ್ತೀನಿ ನಾನು ಏನು ಹಾಕೊತೀನಿ ಅಂತ. ಅದಾದಮೇಲೆ ಆಚೆ ಹೋಗೋಣ. ಓಕೆ, ದಿಸ್ ಈಸ್ ಮೈ ಟುಡೇಸ್ ಪ್ಯಾಂಟ್. ಬ್ಲ್ಯಾಕಿಗೆ ಯಾವ ಶರ್ಟ್ ಅಂದರೆ ವೈಟ್ ಶರ್ಟ್. ಆಬ್ವಿಯಸ್ಲಿ ತುಂಬ ಕ್ಲಾಸಿಕ್ ಆಗೋಯ್ತಲ್ಲ, ಪರವಾಗಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಯಾವತ್ತಿದ್ರು. ಸೊ ಓಕೆ ತಮಾಸ್, ಇದು ನನ್ನ ಟುಡೇಸ್ ಔಟ್ಫಿಟ್. ಕಂಪ್ಲೀಟ್ಲಿ ಡನ್ ವಿತ್ ಲಿಟಲ್ ಕೋಮಿಂಗ್ ಆ್ಯಂಡ್ ನೋ ಆಕ್ಸೆಸರೀಸ್ ಬಿಕಾಸ್ ಆಬ್ವಿಯಸ್ಲಿ ಐ ಆಲ್ವೇಸ್ ವೇರ್ ಒನ್ ರಿಂಗ್, ಟೂ ರಿಂಗ್. ಆ್ಯಂಡ್ ಈ ಬಳೆ ಹೆಂಗಿದ್ರು ಇದ್ದೇ ಇದೆ, ಖಡ್ಗ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಸೊ ಐ ಥಿಂಕ್ ಐ ಆಮ್ ಲುಕಿಂಗ್ ಫೈನ್ ಆ್ಯಂಡ್ ಐ ಹ್ಯಾವ್ ಸಮ್ ವರ್ಕ್. ಅದಾದಮೇಲೆ ಹೇಳ್ತೀನಿ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ. ಓಕೆ, ಇವಾಗ ನಾನು ಸ್ವಲ್ಪ ಕೆಳಗಡೆ ಬಂದೆ ನನ್ನ ರೂಮಿಂದ. ನನ್ನ ರೂಮ್ ಇರೋದು ಮೇಲೆ, ನಾನು ಕೆಳಗಡೆ ಬಂದಿದ್ದೀನಿ. ಊಟ ಮಾಡಬೇಕು, ಆದರೆ ಊಟ ಮಾಡೋಷ್ಟು ಪೇಷನ್ಸ್ ಇಲ್ಲ. ಸೊ ಇವತ್ತು ಅಡುಗೆ ಏನು ಅಂದರೆ ಯಾವ ಸಾರು, ಯಾವುದೋ ಅನ್ನ, ಮೊಟ್ಟೆ, ದೋಸೆ, ಆಳು ಮೂಳು ಅಂದ್ಕೊಂಡು ಏನೇನೋ ಐತೆ. ಸೊ ನಾನು ತಿನ್ನಲ್ಲ, ಮನೆಗೆ ಅಂದರೆ ಕೆಲಸ ಮುಗಿಸ್ಕೊಂಬಂದು ತಿಂತೀನಿ. ಇದು ನಮ್ಮ ನಾಯಿ ಲಿಯೋ. ಲಿಯೋ ಹಾಯ್ ಲಿಯೋ. ಲಿಯೋ ಕಮ್ಮಿ. ಇವಾಗ ನಾಯಿ ನಾವು ಹೋಗ್ಬಿಟ್ಟು ಸ್ವಲ್ಪ ಕಟ್ಟಾಕರೆ ತುಂಬ ವಾಶ್ರೂಮ್ ಮಡಿಕಿರುತ್ತೆ. ಮನೆ ಬಂದಿದ್ದ ತಕ್ಷಣ ಇದು ಮನೇನ ಬಚ್ಚಲು ಮನೇನ ಅನಿಸ್ಬಿಡುತ್ತೆ. ಓಕೆ, ಇದನ್ನು ಕಟ್ಟಾಕಿ ನಿನ್ನೆ ನಾಯಿನ ಜನರಲಾಗಿ ಮನೆ ಆಚೆ ಕಟ್ಟಾಕ್ತಾರೆ, ಇಲ್ಲ ಮನೆ ಗೇಟ್ ಹತ್ರ ಕಟ್ಟಾಕ್ತಾರೆ. ನಾನು ನನ್ನ ರೂಮ್ ಆಚೆ ಕಟ್ಟಾಕ್ತೀನಿ, ಏನಕ್ಕೆ ನನ್ನ ಹತ್ರ ಇರುತ್ತೆ. ಇಲ್ಲ ಅಂದರೆ ಬೊಗಳೋಕೆ ಸ್ಟಾರ್ಟ್ ಮಾಡುತ್ತೆ. ಹಂಗಂತ ಹೇಳಿ ನನ್ನ ಮೇಲೆ ಪ್ರೀತಿ ಎಲ್ಲ ಏನಿಲ್ಲ, ಅದು ಹೊಟ್ಟೆ ಹಸ್ದಾಗ ಬೊಗಳೋಕೆ ಸ್ಟಾರ್ಟ್ ಮಾಡುತ್ತೆ. ಅಕ್ಕಪಕ್ಕ ಯಾರು ಇಲ್ಲ ಅಂದರೆ ತುಂಬ ನಾಯ್ಸ್ ಮಾಡುತ್ತೆ. ಸೊ ಲಿಯೋ ಬಾಯ್ ಬಾಯ್. ಬೈ ಮನೆ ಬಿಡ್ತಾಯಿದ್ದೀನಿ. ಏನು ಮಾಡ್ತೀರ, ಮನೆ ಬೀಗ ಇಲ್ಲೇ ಇಟ್ಟಿರ್ತೀನಿ, ಅದು ಹೇಳೋಕ್ಕಾಗಲ್ಲ. ಯಾರಿಗೆ ಬರ್ತೀನಿ ಯಾವ ಕಳ್ಳ ನೋಡ್ತಾವ. ಸಾರಿ. ನಾವು ಒಂದು ಚಪ್ಪಲಿ ಹಾಕೊತ ಇದ್ದೀನಿ, ಪಾಟ ಚಪ್ಪಲಿ, ತುಂಬ ಒಳ್ಳೆಯದು, ಪರವಾಗಿಲ್ಲ. ಇವಾಗ ಮನೆ ಬಿಟ್ಟು ಹೋಗ್ತೀನಿ, ಮಾತಾಡ್ತೀನಿ. ಮತ್ತೆ ಆಚೆ ಹೋದೆ, ಕಾರ್ವರೆಗೂ ಹೋದೆ. ಆಮೇಲೆ ಜ್ಞಾಪನ ಬಂತು ನಾನು ಕಾಲೇಜ್ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ. ಸರ್ಟಿಫಿಕೇಟ್ ತೊಗೊಳೋದೆ ಮತ್ತೊಬ್ಬಡಿ. ಎಲ್ಲರಿಗೂ ಅದೇ ಪ್ರಾಬ್ಲಮ್ ಅಲ್ಲ, ನಾವೇನಕ್ಕೆ ಹೋಗ್ತಾಯಿದ್ರಿ, ಏನು ಮಾಡ್ತಿದ್ರಿ, ಯಾವುದು ತಮಿಳಿರೋದೇ ಇಲ್ಲ. ಏನೋ ವಯಸ್ಸಾಗಿರೋ ಮರುಬೆ ತೊಗೊಂಡಿದ್ದಾಯಿತು. ಇವಾಗ ಆ್ಯಕ್ಚುಲಾಗಿ ಬಿಡ್ತಾಯಿದೆ ತಲೆನೋ. ಓಕೆ, ಇಲ್ಲಿ ಸೆಟ್ ಮಾಡಿದೆ, ಹೋಗ್ತಾಯಿದ್ದೀನಿ. ಇವಾಗ ಕಾರ್ ಎತ್ತಾಯಿದ್ದೀನಿ. ದೇವ್ರಿಗೆ ನಮಸ್ಕಾರ, ಏನೋ ಆಗಿದ್ರೆ ಇಲ್ಲ ಸಾಕಪ್ಪ, ಅಷ್ಟೇ ಎದುರುಗೋರ್ದೆ. ನನಗೆ ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದು ಯಾರಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿರುತ್ತೋ ಅದು ನಿಮ್ಗೆ ಗೊತ್ತಿರಲ್ಲ, ನಾನು ಹೇಳ್ಬೇಕು. ನನಗೆ ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದು ಬಂದು ನಮ್ಮ ನಿತಿನ್, 2 ವರ್ಷದ ಹಿಂದೆ. ನೀವು ನಂಬಲ್ಲ, ನಾನು ಗಾಡಿ ಓಡ್ಸೋದು ಕಲಿಯೋಕ್ಕೆ ಒಂದು 3 ತಿಂಗಳು ತಗೊಂಡೆ. ಅದೇ ಬರೀ ಬೇಸಿಕ್ಸ್. ಈ ಥರ 3 ತಿಂಗಳು ಬರೀ 10 ದಿನ ಗಾಡಿ ಎತ್ತಿದ್ದೆ. ಹೊಸ್ದಾಗಿ ಗಾಡಿ ಬಂತು ಅನ್ನೋ ಜೋಶಲ್ಲಿ ಭಯದಿಂದಾನೇ ಎತ್ತಿಲ್ಲ ನಾನು. ಭಯ ಏನಕ್ಕೆ ಅಂದರೂ ಎತ್ತಿ ಗಾಡಿ, ಹೊಸ ಗಾಡಿ ನೆಲಕ್ಕೆ ಗುದ್ದುಬಿಡ್ತೀನಿ ಅಂತ. ಅದಾದಮೇಲೆ ನಮ್ಮದೇ ಎಲ್ಲ ಗಾಡಿ ಎತ್ತಿಲ್ದಿರ ನಾನು ಎತ್ತಿಲ್ದಿರ ಯಾರೋ ದಿಗರ ಅಂತೇಳಿ ಕೊನೆಗೆ ಧೈರ್ಯ ಮಾಡಿ ಗಾಡಿ ಎತ್ತಿ ಓಡಿಸೋದು ಸ್ಟಾರ್ಟ್ ಮಾಡಿದೆ. ಏನೋ ಒಂದಾಯ್ತು. ಇವತ್ತವರೆಗೂ ಒಂದು ಆಕ್ಸಿಡೆಂಟು ಆಗಿಲ್ಲ ಅಂತೇಳಿ ಓಡ್ಬಿಡಲ್ಲ. ಆಕ್ಸಿಡೆಂಟ್ಗಳು ಆಗವೆ, ಆದರೆ ಮೇಜರಾಗಿ ಯಾವುದೇ ಆಗಿ ದೇವ್ರದ್ದು ಹಂಗೆ ಆಗ್ತಾ ಒಳ್ಳೇದು. ನಾನು ಆಮೇಲೆ ಬಾಯ್ಟಾಗ ಈ ಗಾಡಿ ಏನಕ್ಕೆ ಗೊತ್ತಾ ಕಾರು. ನಾನು ನನ್ನ 2023 ಬರ್ಡೇಲಿ, ಅಂದರೆ ಒಂದು ತಿಂಗಳು ಮುಂಚೆ ನಾವು ಅಮ್ಮ ಹತ್ರ ಹೋಗ್ಬಿಟ್ಟು, ಮಮ್ಮಿ ಏನು ಕೊಡಿಸ್ತೆ ಈ ಸತಿ ನಮಗೆ ಅಂತ ಕೇಳಿದ್ರೆ, ನಮ್ಮಮ್ಮ ಏನು ಬೇಕು ಫಸ್ಟ್ ಹೇಳಿ ನೀನು ಅಂದರು. ನಾನು ಸುಮ್ಮನೆ ತಮಾಷೆಗೆ, ಮಮ್ಮಿ ನಾನು ಕಾರ್ ಕೊಡಿಸ್ದೆ, ನನಗೆ ಕಾರ್ ಬೇಕು ಅಂತ ಓಡ್ಬಿಟ್ಟೆ. ಯಾರು ಕೊಡಿಸ್ತಾರೆ ಕಾರ್ ಸುಮ್ಮನೆ ಕೇಳಿದ ತಕ್ಷಣ ಅಂತ ಹೇಳ್ಬಿಟ್ಟು. ಅದೇ ನಮ್ಮಮ್ಮ ಏನೋ ಸೀರಿಯಸ್ ಆಗಿ ತೊಗೊಂಬಿಟ್ಟವ್ರು. ಸೀರಿಯಸ್ ಆಗಿ ತೊಗೊಂಡು ಫುಲ್ ಒಂದು 2 ತಿಂಗಳು ನಾನು ಏನು ಹೇಳಿಲ್ಲ, ಕಾರ್ ತೊಗೊತ ಇದ್ದೀನಿ ಅದು ಇದು ಅಂತ. ಆದರೆ ನಿತಿನಿಗೆ ಗೊತ್ತಿತ್ತು, ನಮ್ಮ ಅಣ್ಣನಿಗೆಲ್ಲ ಗೊತ್ತಿತ್ತು, ನನಗೆ ಗೊತ್ತಿಲ್ಲ. ನನಗೆ ಈ ಥರ ಕಾರ್ ಮ್ಯಾಟ್ರೇ ಗೊತ್ತಿಲ್ಲ. ಆಮೇಲೆ ನನ್ನ ಬರ್ಡೇ ಬಂತು. ನಮ್ಮ ಬರ್ಡೇಗೂ ಏನೂ ಅಷ್ಟೇನಿಲ್ಲ,
ಸರಿ ಬಿಡು, ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಅವರು ದುಡ್ಡಿರಲ್ಲ ಏನೋ, ಅಂದರೆ ಕಾರ್ ಕೊಡ್ಸಲ್ಲ ಅಂದಿರುತ್ತೆ. ಇದರೇನೋ ಕೊಡಿಸ್ತಿದ್ರು ಎಲ್ಲ ಬರ್ಡೇಗೆ, ಈಗ ಆ ಬರ್ಡೇಗೆ ಏನೋ ಕೊಡಿಸಿದ್ದಿಲ್ಲ. ನಾನು ಸರಿ ಬಿಡು ಹೋಯ್ತು ಅಂತ ಹೇಳ್ಬಿಟ್ಟು ಬಿಟ್ಟೆ. ಅದಾದಮೇಲೆ ಜಾನ್ವರಿ ಮಂತ್ ಅದ 2024 ಜಾನ್ವರಿ, ಚಾಯ್ಸ್ ಇಲ್ದಿರ ಕಾರು ಬಂತು ಮನೆ. ನೋಡಿ ನಮ್ಮಮ್ಮ ಹಠ ಹಿಡಿದು ಏನೇನು ಮಾಡ್ತಾನೆ, ಇರೋ 4 ಜನ ಮನೆಗೆ ಒಂದು ಕಾರ್ ಬೇಕಾ? ಮುಂದೆಗಡೆ ಬಂಪರ್ ಹತ್ರ ಏನೇನು ಡೆಂಟ್ ಆಗಿದೆ ಗೊತ್ತಾ? ಅದು ಡೆಂಟ್ಗಳು ಹೆಂಗಾಗೈತೆ ಅಂದರೆ, ನಾನು ಸುಮ್ಮನೆ ಕಾರ್ ಓಡಿಸ್ಬೇಕಾದ್ರೆ, ಅಂದರೆ ಕಾರ್ ಮನೆಯಿಂದ ಎತ್ತುತ್ತಾ ಇದ್ದೀನಿ ಅಷ್ಟೇ, ಪಾರ್ಕಿಂಗ್ ಇಲ್ಲ ನಮ್ಮದು, ಯಾವುದೋ ಒಂದು ಲ್ಯಾಂಡಲ್ಲಿ ಇಟ್ಟಿದ್ದೀವಿ. ಸೊ ಪಾರ್ಕಿಂಗ್ ಎತ್ತಬೇಕಾದ್ರೆ ರಿವರ್ಸ್ ಹಾಕ್ಕೊಂಡೋಗಿ ನಾನು ಹೇಳ್ಕೊತಾ ಇರ್ತೀನಿ, ಮಗುದೆ ಹೋಗ್ಬಿಟ್ಟು ಲೈಟ್ ಕಂಬಕ್ಕೆ ಹೋಗ್ತು ಪ್ಲಾನ್ ಇತ್ತಲ್ಲ ಅದೆಲ್ಲ. ಸೊ ಲೈಟ್ ಕಂಬ ಕೂದಿದ್ದೊಂದು, ಅದಾದಮೇಲೆ ಮತ್ತೆ ಬೆಳಗ್ಗೆ ನಮ್ಮ ಸುಬಣ ಅಂತ ಹೋದವ್ರೆ, ಅವರು ಕರೆದ್ರು ನಿದ್ದೆಗಣ್ಣಲ್ಲಿ, ಸರಿ ಕರೆದವ್ರ ಅಣ್ಣ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಕಾರ್ ಎತ್ಕೊಂಡು ಹೋದೆ. ಅವ್ರಿಗೆ ಕಾರ್ ಬೇಕಾಗಿತ್ತು ಅಂದ್ಕೊತೀನಿ ಗ್ಯಾಪ್ ಆಯ್ತು. ಸೊ ಕಾರ್ ತೊಗೊಂಡು ಹೋಗಿರ್ಬೇಕಾದ್ರೆ ನಾರ್ಮಲಾಗಿ ಓಡಿಸಿದ್ದೆ. ಅವಾಗೆಲ್ಲ ಪ್ರೊಫೆಷನಲ್ ಆಗೋಗಿದ್ದು ಅಂದ್ಕೊಂಡಿದ್ದೆ ನಾನು. ಯಾವುದೋ ಟ್ರಾಫಿಕಲ್ಲಿ ಯಾವುದೋ ಧ್ಯಾನದಲ್ಲಿ ಮತ್ತೆ ಹೋಗೋದು ಕಂಬಿದ್ದೆ, ಅದು ಲೈಟಲ್ಲಿ ಬಿದ್ದಿತ್ತು. ಅದಾದಮೇಲೆ ಇನ್ಯಾವತ್ತು ಗೊತ್ತಿಲ್ಲ, ಇನ್ಯಾವತ್ತು ಗೊತ್ತಿಲ್ಲ ಅಂತ ನೋಡಿ. ಮೊನ್ನೆ ಒಬ್ಬರು ಮದುವೆ ಅಲ್ಲ, ಎಂಗೇಜ್ಮೆಂಟ್ಗೆ, ರಿಲೇಟಿವ್ ಎಂಗೇಜ್ಮೆಂಟ್ಗೆ ಹೋಗಿ ಬರ್ತಿರ್ಬೇಕಾದ್ರೆ ಖಾಲಿ ರೋಡು, ಆ ಸೈಡು ಯಲಹಂಕ ಬರ್ತಾ ಇದೆ, ಯಾವುದೋ ಒಂದು ಖಾಲಿ ರೋಡ್ ಇತ್ತು, ಚಚ್ಕೊಂಡು ಬರ್ತಿದ್ದೆ ನಾನು. ಯಾವನು ಹೊಸ ದನ್ ತಗೊಂಡ, ಇವಾಗ ನನ್ನ ಫೋನ್ ಬಿತ್ತು, ಏನು ಒಂದು ಸ್ಟ್ಯಾಂಡ್ ಇಸ್ಕೊಂಡ್ಬೇಡ. ಸೊ ಓಕೆ, ನಾನು ಹಾರ್ ನೋಡಿಕತ್ತೆ, ಅವನು ಲೆಫ್ಟ್ ತೊಗೊಂಡ, ಲೆಫ್ಟ್ ತಗೊಂಡು ಬಿಲ್ಡೆ ಹಾಕ್ಬೋದೆ ದಾರಿ ನೋಡಿದ್ರೆ ಬೋಡಿ ಮಗ ಮತ್ತೆ ರೈಟ್ ತೊಗೊಂಬಿಟ್ಟ. ಸೊ ನಾನೇನು ಹೋಗ್ಬಿಡ್ತೀವಿ ಒಂದು ಸ್ಪೀಡ್ ದೂಷಣ ಅನ್ಸಿಂತೀವಿ, ಇಲ್ಲಿ ಹೋಗ್ಬಿಡ್ತೀವಿ. ರಿಲೇಟ್ ಆಯ್ತಾ, ಏನಾಯ್ತು ಗೊತ್ತಾ? ಮತ್ತೆ ಮರ್ತೋದೆ. ಏನು ಮರ್ತೋದೆ? ಫೋನೇ ಮರ್ತೋದೆ. ದೇವರೇ, ಎಷ್ಟು ಕಷ್ಟ ನನ್ನ ಜೀವನದಲ್ಲಿ. ಇವಾಗ ರಿವರ್ಸ್ ತೊಗೊಂಡು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ, ನನ್ನಂಥ ಗೂಬೆ ಯಾರೂ ಇಲ್ಲ. ಮೊದಲ ಕೆಲಸ ಆಗೋಯ್ತು, ಇವಾಗ 2ನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ. ಸೊ ನೋಡೋಣ ಆ ಕೆಲಸ ಆಗುತ್ತಾನೆ. ಇವಾಗ ಅಲ್ಲೊಬ್ಬ ಗೂಬೆ ಕಾಣಿಸ್ತಾನೆ ನೋಡ್ರಿ, ಗೂಬೆ 10 ಗಂಟೆಗೆ ಆಚೆ ಬಂದಿದ್ದೀನಿ, ನೋಡಿದ್ರೆ 10 ಗಂಟೆಗೆ ಟ್ರಾಫಿಕ್. ಯಪ್ಪ ಬೆಂಗಳೂರು, ಬಿಪರಪ್ಪ ಹೋಗ್ಬಿಡ್ತೀನಿ ನಾನು. ಇವತ್ತು ಕ್ಲೈಮೇಟು ನೀವು ಅಬ್ಸರ್ವ್ ಮಾಡಿದ್ರೆ ಹೆಂಗಿದೆ ನೋಡಿ, ಮಳೆ ಬರೋ ಥರ ಚೆನ್ನಾಗಿದೆ. ಹಿಂಗೆಲ್ಲ ಗಾಡಿ ಓಡಿಸ್ಬೋದು, ಏನಕ್ಕಂದರೆ ಈ ಥರ ಇತ್ತಾಗೆ ಗಾಡಿ ಓಡ್ಸೋಕ್ಕಾಗೋದು, ಇಲ್ಲಾಂದರೆ ಓಡ್ಸೋಕ್ಕೆ ಮನಸ್ಸೇ ಆಗೋಲ್ಲ ಬಿಸಿಲಲ್ಲಿ. ನಾನಿವಾಗ ಕಣ್ಣೂರೆಲ್ಲ ದಾಟ್ಕೊಂಡು ಕಾಡ್ಸೋಪಲ್ಲಿ ರೋಡಲ್ಲಿ ಕೂಗ್ತಾ ಇದ್ದೀನಿ. ಇವಾಗ CMR ಹೋಗೋ ಪಯಣ ನಂದಿನ್ನು ಸಾಗ್ತಾ ಐತೆ. CMRಗೆ ಹೋಗಿ ಏನು ಮಾಡ್ತಾ, ಜೀವನದಲ್ಲಿ ಯಾವ ರೋಡು ರೆಡಿ ಆಗುತ್ತೋ ರೆಡಿ ಆಗೋಲ್ವೋ ನನಗೆ ಗೊತ್ತಿಲ್ಲ, ಆದರೆ ಈ ಬಾಗ್ಲೂರು ಮೈನ್ ರೋಡ್ ಐತೆ ನೋಡ್ರಿ, ಇದು ಮಾತ್ರ ರೆಡಿ ಆಗೋಲ್ಲ. ಅಲ್ಲಿ ಇಲ್ಲಿ ಎಲ್ಲ ದಿನೇ ಅಂದ್ಕೊಂಡು, ಅಯ್ಯೋ ದೇವ್ರೆ, ಒಬ್ಬರು ಪ್ರಾಣ ಹೋಗೋವರೆಗೂ ನನ್ನ ಮುಖ ಚೇಂಜ್ ಆಗೋದೇ ಇಲ್ಲ. ಆ್ಯಂಡ್ ದಿಸ್ ಈಸ್ ಮೀ ಡ್ರೈವಿಂಗ್ ಇನ್ ದ ರೈನಿ, ವಾಟ್ ಇಸ್ ದಟ್ ಕಾಲ್ಡ್, ಮೂನ್. ಸೊ ಚೆನ್ನಾಗೈತೆ, ಥರ ಮಾನ್ಸೂನ್ ಕ್ಲೈಮೇಟ್ ಐತೆ, ಗ್ರೀನರಿ ಐತೆ, ರೋಡು ಉದ್ದಕ್ಕೆ ಅಷ್ಟು ಖಾಲಿ ಇಲ್ಲ, ಆದರೂ ಒಂದು ಸ್ವಲ್ಪ ಓಡಿಸೋ ಥರ ಐತೆ. ಸೊ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ನನ್ನ ಕಾಲೇಜ್ ರೀಚ್ ಆಗ್ತಾಯಿದ್ದೀನಿ, ಕಾಲೇಜ್ ಹತ್ರ ಇದ್ದೀನಿ. ಕಾಲೇಜ್ ಒಳಗಡೆ ಹೋಗಿ ತೋರಿಸ್ತೀನಿ ಕಾಲೇಜ್ ಹೆಂಗೆ ಐತೆ ಅಂತ. ನೀವು ನೋಡಿ ಖುಷಿಯಾಗಿರ್ರಿ, ಸ್ಪೀಡ್ ನೋಡಿರಿ ಕಾಲೇಜ್ ಮುಂದೆ. ಜೀವನದಲ್ಲೇ ಫಸ್ಟ್ ಟೈಮ್ ಆಚೆ ಇಟ್ಕೊಂಡು ವೀಡಿಯೋ ತೆಗಿತಾಯಿದ್ದೀನಿ. ಜನ ಏನು ಅನ್ಕೊಂತಾರೆ ಗೊತ್ತಿಲ್ಲ, ನಾನು ಒಳ್ಳೆ ಗೂಬೆ ಥರ ನೋಡ್ಬೋದು, ಪರವಾಗಿಲ್ಲ. ಇದೇ ನನ್ನ ಕಾಲೇಜ್ ನೋಡಿ, ಅದು ಕಾಣಿಸ್ತಿದೆಯಲ್ಲ, ಅದೇ ನನ್ನ ಕಾಲೇಜು. ನನ್ನ ಹಿಂದೆ ಇರೋದು ಇನ್ನೊಂದು ಬ್ಲಾಕು. ಸೊ ಇದು ಸೇಮ್. ಕಾಲೇಜ್ ಕೆಲಸಕ್ಕೆ ಅಂತ ಬಂದರೆ ನನ್ನ ಮೇಲೆ ತಿರುಗಡೆ ಸುತ್ತಾಕ್ಸ್ತಾರೆ. ಇದಕ್ಕೆ ಯಾವತ್ತು ಕಾಲೇಜ್ ಬರೋಕ್ಕೆ ಹೋಗ್ಬಾರ್ದು. ಮತ್ತೆ ಸಿಗ್ನೇಚರ್ ತೊಗೋಬೋದು, ಪ್ರೊಫೆಸರ್ ಸಿಗ್ನೇಚರ್ ಬಂದು ಮತ್ತೆ ಬಸ್ ಮೇಲೆ ಕೆಲಸಕ್ಕೆ ಮತ್ತೆ ಸಿಗ್ನೇಚರ್ ತಾನೆ.
ಸರಿ, ಎಲ್ಲ ಕೆಲಸ ಮುಗೀತು. ಖುಷಿಯಾಗಿ ಆಚೆ ಬಂದೆ ಅಂತ ಮಾತ್ರ ಅಂದ್ಕೊಂಬೇಡ್ರಿ. ನಾನು ಕೆಟ್ಟ ಮಾತು ಬರ್ತೈತಿ, ಹೇಳೋಕ್ಕಾಗ್ತಿಲ್ಲ. ಈ ಬರ್ಗೆಟ್ ಕಾಲೇಜು ಅಲ್ಲ, ಅಟ್ಲೀಸ್ಟು ಒಂದು ಮೆಸೇಜ್ ಹಾಕ್ಬಿಟ್ಟು ಈ ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ, ಯೂಸ್ ಆಗುತ್ತೆ. ಇಲ್ಲ ನೀವು ಏನೋ ಒಂದು ಮಾಡಿದ್ರೆ ಪರವಾಗಿಲ್ಲ. ನನ್ನ ಅಲ್ಲಿಂದ ಇಲ್ಲಿ ಇದು 2ನೇ ಸತಿ ನಾನು ಬರ್ತಾ ಇರೋದು. 1ನೇ ಸತಿ ಬಂದಾಗ ಅವಾಗ ಹೇಳ್ತವ್ರೆ ಇದ್ರ ಜೊತೆ ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ ಅಂತ. 2ನೇ ಸತಿ ಬಂದಾಗ ಏನು ಹೇಳ್ತವನೆ, ID ಕಾರ್ಡ್ ಜೆರಾಕ್ಸು ತೊಗೊಂಬರ್ರಿ ಅಂತವನೆ. ಇವಾಗ ID ಕಾರ್ಡ್ ಜೆರಾಕ್ಸ್ಗೆ ನಾನು ಮತ್ತೆ ಕಾರ್ ತೊಗೊಂಡು ಚಾಕ್ಲೇಟಿವರೆಗೂ ಹೋಗ್ಬೇಕು. ಅದೇನು ಸುಮ್ಮನೆ ಹತ್ರ ಆಯ್ತಾ, 1 ಕಿಲೋಮೀಟ್ರ್ ದೂರದಲ್ಲಿ ಐತಿ. ಸೊ ಅಷ್ಟು ರಿಸ್ಕ್ ತೊಗೊಳಕ್ಕಾಗ್ದಿರ ನಾನು ಅಲ್ಲೇ ಲೈಬ್ರರಿ ಹತ್ರ ಹೋಗ್ಬಿಟ್ಟು ಒಂದೇ ಒಂದು ಜೆರಾಕ್ಸ್ ಕೇಳಿದೆ. ಆ ಮಗ ಅವ್ನು ಆಸ್ತಿ ತೊಗೊಂಡಿರೋ ಥರ ನನಗೆ ಚೇಂಜ್ ಇಲ್ದಿರ ಜೆರಾಕ್ಸ್ ಕೊಡಲ್ಲ, GP ಎಲ್ಲ ಮಾಡ್ಬಿಡ ನೀನು ಅಂದ್ಬಿಟ್ಟ. ಅಲ್ಲ, ಈಗಿನ ಟೈಮಲ್ಲಿ ಚೇಂಜ್ ಇಟ್ಕೊಂಡೆ ಕೆಲಸ ಮಾಡ್ತೀನಿ ನಾನು ಯಾಕೆ ಚಿಲ್ಡ್ರನ್ ಮಗ ಇರಬೇಕು? ಪರವಾಗಿಲ್ಲ, ಅವನದೇ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಹೋದೆ, ಕ್ಯಾಂಟೀನ್ಗೆ ಹೋದೆ. ಕ್ಯಾಂಟೀನಲ್ಲಿ ಯಾವುದೋ ಪುಣ್ಯಾತ್ಮ ಪಾಪ ಹೋಗ್ಬಿಟ್ಟು ಚೇಂಜ್ ಕೇಳಿದ್ರೆ ಅವ್ನು ಯಾರಿಗೋ ಕಾಲ್ ಮಾಡಿಬಿಟ್ಟು ಅವ್ನು ಇಟ್ಕೊಂಡು ಇವ್ರ ಯಾಕೆ ಮಕ್ಳ ಕೈಯಲ್ಲಿ ಚೇಂಜ್ ಕೇಳ್ತಿದ್ದೀರಾ ಅದು ಇದು ಅಂತ ಬೈದ. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು, ಓಕೆ ಫೈನ್, ಇದು ಕರೆಕ್ಟಾಗಿ ಇದೆ ಸಿಸ್ಟಮು ಅಂತ. ಇದೆಲ್ಲ ಆಗಿದ್ದಾದಮೇಲೆ ನಾನು ಮತ್ತೆ ಹೋದೆ ಅಡ್ಮಿನ್ ಆಫೀಸ್ಗೆ. ID ಕಾರ್ಡು ತೊಗೊಂಡಕ್ಕೆ, ಅಂದರೆ ID ಕಾರ್ಡ್ ಜೆರಾಕ್ಸ್ ತೊಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿ ಸಬ್ಮಿಟ್ ಮಾಡಿದೆ. ಇಷ್ಟೆಲ್ಲ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನನಗೆ PDC ಬೇಕು. PDC ಅಂದರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು. ನಾನು ಫುಲ್ಲು ಗಾಡಿ ಓಡಿಸ್ಕೊಂಡಿರ್ಬೇಕಾದ್ರೆ ಕ್ಯಾಮ್ರಾ ಆನಲ್ಲಿ ಐತೆ ಅಂದ್ಕೊಂಡು ಕ್ಯಾಮ್ರಾ ಮುಂದೆ ವಟ 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 ಅಂತ ಮಾತಾಡಿದೆ. ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಮನೆ ಮುಂದೆ ಕ್ಯಾಮ್ರಾ ಸೆಂಟ್ರಲ್ಲೇ ಆಫ್ ಆಗೋಯ್ತು. ಅಯ್ಯೋ, ಎಷ್ಟು ಗೂಬೆ ಥರ ಮಾತಾಡಿದೆ ನಾನು. ಪರವಾಗಿಲ್ಲ ಬಿಡಿ, ಇವಾಗ ರೆಕಾರ್ಡಿಂಗ್ ಇಲ್ಲ, ಪ್ರೂಫ್ ಇಲ್ಲ. ವಾಪಸ್ ಮನೆಗೆ ಬಂದುಬಿಟ್ಟು ಬ್ಯಾಗನ್ನ ಅಲ್ಲಿ ಎಲ್ಲೋ ಒಂದು ಕಡೆ ಬಿಸಾಕ್ತೀನಿ. ಆಮೇಲೆ ಎತ್ಕೊಂಡೋಗಿ ಎಲ್ಲಿಡಬೇಕು ಅಲ್ಲಿ ಇಡ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಊಟ ತಿನ್ನಬೇಕು. ಮಶ್ರೂಮ್ ಗೊಜ್ಜು ಸ್ವಲ್ಪ ಉಳಿದಿದೆ, ಅದು ನೆನ್ನೆ ರಾತ್ರಿದು, ಆದರೂ ನಾನು ತಿಂತೀನಿ, ಐ ಡೋಂಟ್ ಕೇರ್. ಮತ್ತು ಇದು ಕುಕ್ಕರ್ ಐತೆ, ಕುಕ್ಕರ್ ಒಳಗಡೆ ಅನ್ನ ಐತೆ. ನೋಡ್ರಿ, ವೆರೈಟಿ ಆಫ್ ಡಿಶಸ್ ಏನು ಗೊತ್ತಾ, ಇದು ಅನ್ನ, ಅದು ಅನ್ನ. ಒಂದು ಮಾತ್ರ ನೋಡೋದು ಮರ್ತೇ ಹೋಗ್ಬಿಟ್ಟಿದ್ದೆ ನಾನು, ಮಾವಿನಕಾಯಿ ಇದೆ. ಓಕೆ, ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ನಮ್ಮಮ್ಮ ಅಂದರೆ ಮೊದಲೆಲ್ಲ ತರ್ತಿದ್ರು ಹಣ್ಣು ಮಾವಿನಕಾಯಿ, ಇವಾಗ ಹಸಿ ಮಾವಿನಕಾಯಿ ತಂದ್ಬಿಟ್ಟು ಅದನ್ನು ಹಣ್ಣು ಮಾಡಿಸ್ತವ್ರೆ. ಅವ್ರಿಗೆ ಅದು ಏನಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡೋದು ಆಸೆನೋ ಗೊತ್ತಿಲ್ಲ. ನಮ್ಮಮ್ಮ ಹಂಗೆ ಎಫರ್ಟ್ಸ್ ಹಾಕು ಅಂದರೆ ಓವರ್ ಎಫರ್ಟ್ಸ್ ಹಾಕ್ತಾರೆ. ಹಾಲಲ್ಲಿ ಹುಳ ಬಿದ್ದರೆ ಹಾಲು ಕುಡಿಬೇಡ್ದ? ಸಾವ್ಕಾರ ಮಂದಿ ಕುಡಿಯಲ್ಲ, ನಮ್ಮಂಥ ಬಡವ್ರು ಕುಡಿತೀವಿ. ರಿಚ್ ನೋಡಿ, ಏನಂದರೆ ಏನೂ ಇಲ್ಲ, ತರಕಾರಿನೂ ಖಾಲಿ ಆಗ್ತಿದೆ. ಅದು ಹಂಗೆ ಆಗ್ತಾ ಇರುತ್ತೆ ವಾರ ವಾರ. ನಮ್ಮಮ್ಮ ವಾರ ವಾರ ತರಿಸ್ತಾ ಇರ್ತಾರೆ. ಅವರೇ ಏನೋ ಒಂದು ಅಡುಗೆ ಮಾಡಿ. ನಮ್ಮಮ್ಮ ನಾರ್ಮಲಾಗಿ ಜನ ಊಟ ನೆತ್ತಿಕನ ಸೇವ್ ಮಾಡೋಣ, ಮೋಸ್ಟ್ಲಿ ಒಂದು ವಾರಕ್ಕೆ ಸೇವ್ ಮಾಡೋಣ ಹಂಗಿರ್ಬೋದು. ನಮ್ಮಮ್ಮ ಇಲ್ಲ, ನಮ್ಮಮ್ಮ ದೂರದ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರು ಅಪೋಕಲಿಪ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಪ್ರಪಂಚನೇ ಮುಳುಗೋದ್ರೆ ಈ ಫ್ರೀಸ್ ಆಗಿರೋ ಊಟ ಎತ್ತಿನೋಣ ನಾವು ಅಂತ ಲಿಟ್ರಲಿ ಯೋಚನೆ ಮಾಡ್ರಿ. ನಮ್ಮಮ್ಮ ಸಾರು ಮಿಕ್ತಾ ಫ್ರೀಸ್ ಮಾಡಿಬಿಡ್ತಾರೆ. ನಾನು ಊಟ ಮಾಡಬೇಕು. ಸರಿ, ಊಟ ಮಾಡಬೇಕಾದ್ರೆ ಯಾವತ್ತೂ ಕ್ಯಾಮ್ರಾ ಆನಲ್ಲಿ ಇಡಬೇಡ್ರಿ, ದಟ್ಸ್ ಎ ಪ್ರೈವೇಟ್ ಸ್ಪೇಸ್. ಬಾಯ್ ಬಾಯ್.